ಈ ತರ ಒಂದು ಮೂಕ ಪ್ರಾಣಿಗಳ ಮೇಲೆ ಇಲ್ಲ, ಅದು ಯಾರು ಮಾಡಿದ್ರು ಮನೆ ಮುಖ್ಯಮಂತ್ರಿಗಳನ್ನು ಕಮಿಷನರ್ ಫೋನ್ ಮಾಡಿಬಿಟ್ಟು ನಾವು ಬಳ್ಳಾರಿಯಲ್ಲಿದ್ವಿ. ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇತ್ತು, ಆ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿದ್ವಿ. ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅವ್ನು ಯಾವನಾನೇ ಇರಲಿ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ನಾವು. ಇಲ್ಲ, ಪೊಲೀಸವರೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. CCTV ಎಲ್ಲ ಅದು ತಗ್ಸಿ ಎಲ್ಲ ಐಡೆಂಟಿಫೈ ಮಾಡ್ತಾರೆ. ಅದೇನಾಗಿದೆ, ಆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ CCTV ಇಲ್ಲ. ಅದು ಅಲ್ಮಾ ಸ್ಕೂಲ್ ಅಂತ ಇದೆ, ಅಲ್ಲಿ CCTV ಇದೆ. ಅದ್ರಲ್ಲಿ ನೋಡಿ ಏನೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಇಷ್ಟು ಮಾತ್ರ ಹೇಳ್ತೀನಿ. ಅವ್ನು ಯಾರು ಮಾಡಿದ್ರು ಅವನಂತೂ ಮನುಷ್ಯ ಅಲ್ವೇ ಅಲ್ಲ. ಪ್ರಾಣಿ ಮೇಲೆ ಏನು ದ್ವೇಷ, ಪ್ರಾಣಿ ಮೇಲೆ ಏನು ದ್ವೇಷ ತಗೊಳ್ಳೋದು? ಅವ್ನು ಯಾರನ್ನ ಇರಲಿ ಅವನ್ನ ಶಿಕ್ಷೆ ಆಗಲೇಬೇಕು. ನಾನು ನಮ್ಮ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳಿದ್ದೀನಿ, ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿ ಬಳ್ಳಾರಿಯಿಂದಾನೆ ಅದು ಯಾರು ಹಿಡಿದಾರೆ, ಯಾರು ಮಾಡಿದಾರೆ ಅವ್ರು ಆದಷ್ಟು ಬೇಕು ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಅಮುದಾ ಅಂತ ಇವ್ರ ಅಣ್ಣ ಅವರೇ ಹಸು ನೋಡ್ಕೊಳ್ತಾ ಇದ್ದಿದ್ದು. ಕರ್ಣ ಅಂತ ಅಮುದಾ ಅವ್ರ ಅಣ್ಣ ಕರ್ಣ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರ ಜೀವನ ಇದ್ದಿದ್ದು. ಈಗ ಯಾರೋ ಹೇಳ್ತಾ ಇದ್ರು ಪಾಪ ಈ ಹಸು ಹಾಲು ಕೊಡೋಕೆ ಸಾಧ್ಯ ಆಗಲ್ಲ, ಅದೇನಕ್ಕಂದ್ರೆ ಆ ಹಾಲು ಕೊಡೋದು ಪಾರ್ಟ್ಸನ್ನು ಕಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹಾಲು ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಅಮುದಾಗಿ ಹೇಳಿದ್ದೀನಿ, ನಾನು ನಿಮ್ಮ ಅಣ್ಣನ ಗೆಳಮ್ಮ ಇನ್ನು ಅವ್ರು ಎಲ್ಲೋ ಆಚೆ ಹೋಗಿದ್ದಾರೆ, ಅವ್ರು ಇಲ್ಲ ಇಲ್ಲಿ. ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡ್ತೀನಿ ಅಂತ ನಾನು ಅಮುದಾಗಿ ಹೇಳಿದ್ದೀನಿ. ಅವ್ರ ಅಣ್ಣ ಬಂದಾದ್ಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಹೊಸ ಹಸು ಅವ್ರಿಗೆ ಕೊಡ್ತೀನಿ ನಾನು. ನಮಸ್ಕಾರ. ಮೊನ್ನೆ ಶನಿವಾರ ರಾತ್ರಿ 3 ಹಸುಗೆ ಕೆಚ್ಚಲನ್ನ ತಂದು ಮಾಡಿದ್ರು. ಆಮೇಲೆ ಮಾರನೇ ದಿವಸ MLA ಇವರು ಜಮೀರಣ್ಣ ಬಂದ್ರು. ನಮ್ಮ ಜಮೀರಣ್ಣ ಬಂದು ನೋಡ್ಬಿಟ್ಟು ಅಮ್ಮ ಈ ತರ ಆಗಿದ್ರಲ್ಲಿ ನೀನ್ ಜೀವನ ಮಾಡೋದಾ ನಿಮ್ಮ ಅಣ್ಣ ಅಂತ ಹೇಳಿದ್ರು. ಹೂ ಅಂತಂದೆ. ಸರಿ ಆಯ್ತಮ್ಮ ಅದಕ್ಕೇನಿದೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮಾರನೇ ದಿವಸನೇ ಇಳಿಸ್ಬಿಟ್ರು ಹಸು ನನಗೆ 3 ಹಸುನ ನಮ್ಮ ಜಮೀರಣ್ಣ ತಂದು ನಿಲ್ಸಿದ್ರು. ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ. ಬೇಡ ಅಂದಿದ್ದಕ್ಕೆ ತುಂಬಾ ಬೇಜಾರಾಯ್ತು. ಸರಿ MLA ಸಾಹೇಬ್ರನ್ನ ನೋಡಿ ಜಮೀರಣ್ಣನ ನೋಡಿ ಸಾರಿ ಕೇಳೋಣ ಅಂತ ಬಂದೆ. ಮತ್ತೆ ಒಂದು ದೊಡ್ಡ ಶಾಕ್ ಕೊಟ್ರು ನನಗೆ. 3 ಹಸುನ ಕೊಡ್ಸಿ, ಸರಿ ಅಮ್ಮ ನೀನ್ ಸಾರಿ ಕೇಳೋದಿರ್ಲಿ ಒಂದ್ ಕಡೆ, ಸರಿ ನನ್ಗೇನಾದ್ರು ನೀನ್ ಮಾಡ್ಬೇಕಾದ್ರೆ 3 ಹಸುನ ತಗೊಂಡೋಗಿ ನನಗೋಸ್ಕರ ನೀನ್ ಇಟ್ಕೋ. ಇದುವರೆಗೂ 15 ವರ್ಷ ನಮ್ಮ ಸಾಹೇಬ್ರ ಜೊತೆ ಇದ್ದೆ. ಇನ್ನು ನಾನ್ ಸಾಯೋವರೆಗೂ ವಿಶ್ವಾಸದಿಂದ ನಮ್ಮ MLA ಸಾಹೇಬ್ರ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಜಮೀರಣ್ಣನ ಜೊತೆ ಇರ್ತೀನಿ ಅಂದ್ಬಿಟ್ಟು ಪ್ರಮಾಣ ಮಾಡ್ತೀನಿ. ಅದರಿಂದ ಬೆಳಿತಿದ್ವು ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ. ಕೊನೆಗೆ ಇವತ್ತು 3 ಹೋಯ್ತು. ಮಾರನೇ ತಾಯಿ 3 ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀರ್ ಸಾರು. ಅವರಿಗೆ ತುಂಬಾ ಥ್ಯಾಂಕ್ಸ್, ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ. ಇದು ಮಾಡಿದ ಹಸುನ ಹಾಕಿದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು.